ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ದಿನ ಒಂದು ಸಣ್ಣ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಈ ಉಪಾಯ ಯಾವುದು ವಿಷಯಕ್ಕೆ ಸಂಬಂಧಪಟ್ಟಿತ್ತು ಅಂದರೆ, ಕಣ್ಣು ದೃಷ್ಟಿಗಳು ಜಾಸ್ತಿ ಆಗಿದೆ ಅಂದರೆ ನೀವು ಒಂದು ಒಳ್ಳೆ ರೀತಿ ಎಲ್ಲಿಗೋ ಹೋಗಬೇಕು ಅಂತ ಒಂದು ಒಳ್ಳೆ ರೀತಿಯಲ್ಲಿ ಅಲಂಕಾರ ಮಾಡ್ಕೊಳ್ತಾ ಇರ್ತೀರಾ. ಆವಾಗ ನಿಮಗೆ ಕಣ್ಣು ದೃಷ್ಟಿ ಆಗಿರೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತುಗಳನ್ನು ತರ್ತಾ ಇರ್ತೀರಾ, ಅದನ್ನು ನೋಡಿ ನಿಮ್ಗೆ ಆಗದಿದ್ದವರು ಅಕ್ಕಪಕ್ಕದವರು ಅದನ್ನು ನೋಡಿ ಕುದುಗಿ ನಿಮ್ಮ ವಿರುದ್ಧನೇ ಪಿತೂರಿ ಮಾಡಿ ನಿಮ್ಮ ಶತ್ರುಗಳ ಜೊತೆ ಸೇರಿ ನಿಮಗೆ ವಾಮಾಚಾರದ ಪ್ರಯೋಗಗಳನ್ನು ಮಾಡಿಸುವಂಥದ್ದು, ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಕೆಲಸಗಳನ್ನು ಮಾಡಿಸುವಂಥದ್ದು, ನಿಮ್ಮ ಜೊತೆನೇ ಇದ್ದು ನಿಮ್ಮಂತೆ ಒಳ್ಳೆಯವರಂಗೆ ನಿಮ್ಮ ಎದುರಿಗೆ ಇದ್ದು ನಿಮ್ಮ ಜೊತೆ ಸ್ನೇಹಿತರಾಗಿದ್ದು ನಿಮ್ಮ ವಿಚಾರಗಳನ್ನೆಲ್ಲ ಬೇರೆಯವರಿಗೆ ನಿಮ್ಮ ಶತ್ರುಗಳ ಜೊತೆ ಸೇರಿಕೊಂಡು ಪಿತೂರಿ ಮಾಡುವಂಥದ್ದು, ನಿಮ್ಮ ಬಗ್ಗೆನೇ ಹೇಳಿಕೊಂಡು ಆಡಿಕೊಂಡು ನಗುವಂಥದ್ದು, ಇಂಥ ಸ್ವಭಾವ ಇರೋವಂಥವರ ದೃಷ್ಟಿಗಳು ನಿಮ್ಮಿಂದ ದೂರ ಆಗಬೇಕು, ವಾಮಾಚಾರದ ಪ್ರಯೋಗಗಳು ದೂರ ಆಗಬೇಕು, ಅಥವಾ ನೀವು ಮಾಡ್ತಿರೋವಂಥ ನಿಮ್ಮ ಮನೆಯ ಕೆಲಸಗಳಲ್ಲಿ ಕುಂಠಿತ ಆಗ್ತಾ ಇದೆ, ನಿಮ್ಮ ಮನೆ ಕೆಲಸಗಳು ಯಾವುದೋ ಒಂದು ಅಭಿವೃದ್ಧಿಯಲ್ಲಿ ಹೋಗ್ತಾ ಇರುತ್ತೆ, ಸಡನ್ನಾಗಿ ಸಾಲ ಸೋಲಗಳು ಜಾಸ್ತಿ ಆಗುವಂಥದ್ದು, ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದು, ಶುಭ ಕಾರ್ಯಗಳೆಲ್ಲ ಅರ್ಧಂಬರ್ಧ ಆಗುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇದೆ ಅಂತಂದರೆ ಅದರಿಂದ ನಾವು ಆಚೆ ಬರೋದಕ್ಕೆ ನಾವು ಮಾಡ್ಕೊಳ್ಬಹುದಾದಂಥ ಒಂದು ಸಣ್ಣ ಉಪಾಯ ಅದು ಯಾವುದು ಅಂದರೆ ಹುಣಸೆ ಮರದ ಕಡ್ಡಿ ಆಗಿರುತ್ತೆ. ಅದನ್ನು ನೀವು ಯಾವ ರೀತಿ ಇದು ಮಾಡ್ಬೋದು ಅಂತಂದರೆ, ಶನಿವಾರದ ರಾಹುಕಾಲದ ಸಮಯದಲ್ಲಿ ಒಂದಿಷ್ಟುದ್ದ ನೀವು ಹುಣಸೆ ಮರದ ಚಕ್ಕೆ ಅಥವಾ ಕಡ್ಡಿನ ನೀವು ತೊಗೊಂಬಂದು ಅದನ್ನು ನೀವು ನಿಮ್ಮ ಮನೆಯ ಹೆಬ್ಬಾಗಲಿಗೆ ಸಿಗಿಸುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಅದಕ್ಕೆ ನೀವು ಧೂಪ ದೀಪಗಳನ್ನು ಹಾಕ್ತಾ ಇದ್ದರೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಮಾಚಾರದ ಪ್ರಯೋಗಗಳಾಗಿರ್ಬೋದು, ಅಥವಾ ನಿಮಗೆ ಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡಿ ನಿಮ್ಮ ಮನೆ ಹಾಳು ಮಾಡಬೇಕು ಅಥವಾ ನಿಮ್ಮ ಮನಸ್ಸನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಿಗೆ ಅದರಿಂದ ಪ್ರೊಟೆಕ್ಷನ್ ಅಂದರೆ ನಿಮ್ಮ ಮನೆಗೆ ಶಕ್ತಿಯುತವಾಗಿ ಅದು ಒಂದು ಸಂರಕ್ಷಕ ಕವಚವಾಗಿ ನಿಂತ್ಕೊಳ್ಳೋವಂಥದ್ದು ಆಗುತ್ತೆ. ಇದನ್ನು ಖಂಡಿತವಾಗ್ಲೂ ಸಣ್ಣ ಉಪಾಯ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಯಾರ ಮನಸ್ಸಲ್ಲಿ ಯಾವ ರೀತಿ ವಿಷಯ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗಿನ ಜನರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ, ಮೇಲ್ನೋಟಕ್ಕೆ ತುಂಬ ಒಳ್ಳೆಯವ್ರ ಥರ ನಟನೆ ಮಾಡ್ತಿರ್ತಾರೆ, ನಮ್ಮ ಹತ್ರನೇ ಇದ್ದು ನಮ್ಮ ವಿಷಯಗಳನ್ನೇ ತಿಳ್ಕೊಂಡು ಮತ್ತೊಬ್ಬರ ನಮ್ಗೆ ಆಗಲಿಲ್ದಿರೋಂಥ ವ್ಯಕ್ತಿಗಳ ಬಗ್ಗೆ ಹೋಗಿ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಅವರ ದೃಷ್ಟಿಕೋನದಲ್ಲಿ ತುಂಬ ಒಳ್ಳೆಯವರಾಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೆ ನಾವು ನಮ್ಮ ಮನೆ ಮತ್ತು ನಮ್ಮ ಮನಸ್ಸನ್ನು ನಾವು ಸುರಕ್ಷಿತವಾಗಿ ಇಟ್ಕೊಂಡು ನಾವು ಬಾಳಬೇಕು ಅಂದಾಗ ಈ ರೀತಿ ಸಣ್ಣ ಉಪಾಯಗಳನ್ನು ಮಾಡಿಕೊಂಡಾಗ ನಾವು ಸಹ ಸುಖವಾಗಿ ಇರ್ಬೋದು ಅನ್ನೋ ಉದ್ದೇಶದಿಂದ ಈ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.